ಮೈ ನ್ಯೂ ಬ್ಲಾಗ್. ಸೊ ರೆಡಿ ಆಗಿದ್ದೀನಿ ಗೈಸ್, ಲಂಚ್ಗೆ ಹೋಗೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆ. ಇವತ್ತು ಕ್ಲಾಸ್ ಇರಲಿಲ್ಲ. ಫ್ರೆಂಡ್ ಕಾಲ್ ಮಾಡಿ ಗ್ರೀನ್ ಟೀ ಕುಡಿಯೋಕ್ಕೆ ಹೋಗೋಣ ಅಂದ್ಬಿಟ್ಟು ಕಾಲ್ ಮಾಡಿದರು. ಬಟ್ ಲಂಚ್ಗೆ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. 2 ಮಿನಿಟ್ಸಲ್ಲಿ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಕಾಲ್ ಮಾಡಿದಾಗ 11 o'clock, ಈಗ 11:45 ಟೈಮು. ಅಷ್ಟೊತ್ತಿಗೆ ಸ್ನಾನ ಆಗಿದೆ, ತಲೆಗೆ ಮಾಡಿದ್ದೆ. ಇವತ್ತು ಆಯಿಲ್ ಹಾಕಿದ್ದೆ ಅಂದ್ಬಿಟ್ಟು ತಲೆ ಸ್ನಾನ ಮಾಡಿದ್ದೆ ಅಷ್ಟೇ. ಆ್ಯಂಡ್ ಮಾರ್ನಿಂಗ್ ಎಲ್ಲ ಸ್ಕೂಲಿಗೆ ಕಳಿಸ್ದೆ. ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಪ್ಯಾಕ್ ಮಾಡಿ ಅವರು ಆಫೀಸ್ಗೆ ಹೋದರು. ಆ್ಯಂಡ್ ಇವತ್ತು ನನಗೆ ಕ್ಲಾಸ್ ಇರಲಿಲ್ಲ, ಅವ್ರಿಗೇನೋ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ಇವತ್ತು ನಮಗೆ ರಜೆ ಕೊಟ್ಟಿದ್ದರು. ಸೊ ಅದಕ್ಕೆ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಎಲ್ಲ ಇತ್ತು, ಸೋಫಾ ಎಲ್ಲ ವ್ಯಾಕ್ಯೂಮ್ ಮಾಡೋದೆಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವತ್ತು. ಯೂಶ್ವಲಿ ನಮ್ಗೆ ಟೈಮ್ಗಳೇ ಸಿಗೋಲ್ಲ, ಯಾಕಂದರೆ ಕ್ಲಾಸ್ಗೆ ಹೋಗಿ ಬಂದು ತುಂಬ ಟಯರ್ಡ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಏನೂ ಆಗ್ತಿರ್ಲಿಲ್ಲ. ಇವತ್ತು ಮನೆ ಧೂಳು ಕೊಡ್ಬೋದು. ಆ್ಯಂಡ್ ರೂಮ್ ಬೆಡ್ ಸ್ಪ್ರೆಡ್ ಕ್ಲೀನ್ ಮಾಡಿ ಎಲ್ಲ ಚೇಂಜ್ ಮಾಡಿ ಏನೇನೋ ಇತ್ತು ಕೆಲಸಗಳು ವಯಸ್ಸು ಎಲ್ಲ ಇವತ್ತು ಮುಗಿಸ್ಕೊಂಡೆ. ಸೊ ಫೈನಲಿ ರೆಡಿ ಆಗಿದ್ದೀನಿ. ತಲೆ ಒಂದು ಸ್ವಲ್ಪ ಬಾಚ್ಕೊಂಡು ಹೊರಟ್ರೆ ಆಯಿತು. ಒಂದು ಸಿಂಪಲ್ ಕುರ್ತಿ ಹಾಕಿದ್ದೀನಿ ಅಷ್ಟೇ, ಏನೋ ಅಷ್ಟೊಂದೆಲ್ಲ ಇವತ್ತು ಸಿಕ್ಕಿದ ಬಟ್ಟೆ ಇದು ಹಾಕ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಇವತ್ತು ಹಾಕ್ಕೊಂಡಿದ್ದೀನಿ ಅಷ್ಟೇ. ಎಲ್ಲೋಗ್ತೀವಿ ಅಂತ ತೋರಿಸ್ತೀನಿ. ಆಲ್ರೆಡಿ ಟೇಬಲ್ ಬುಕ್ ಮಾಡಿಬಿಟ್ಟಿದ್ದೀನಿ. ನಾಗರಬಾವಿಲಿರೋ ಅಂಥ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಯಾಕಂದರೆ ಮತ್ತೆ 2:45 ಬಂದು ನನ್ನ ಮಗನೆಲ್ಲ ಪಿಕ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇಲ್ಲ ನಿಯರ್ ಬೈ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಓಕೆ ಗೈಸ್, ಸಿಗ್ತೀನಿ, ಟೈಮ್ ಆಗಿಬಿಟ್ಟಿದೆ, ರೆಡಿ ಆಗಬೇಕು. ಸೊ ಗೈಸ್ ರೆಡಿ ಆಗಿದ್ದೀನಿ ನೋಡಿ, ಇಷ್ಟ ಸಿಂಪಲ್. ಆ್ಯಂಡ್ ನನಗೆ ತಲೆ ಸ್ನಾನ ಮಾಡಿದಾಗ ಕೂಮ್ ಮಾಡೋಕ್ಕೆ ಇಷ್ಟ ಅಲ್ಲ, ಜಸ್ಟ್ ಫ್ರಂಟ್ ಅಷ್ಟೇ ಹಿಂಗೆ ಕೂಮ್ ಮಾಡ್ಕೊಂಬಿಡ್ತೀನಿ. ಬಿಕಾಸ್ ಐ ಲವ್ ಮೆಸ್ಸಿ ಆಗಿದ್ರೆ ಒಂಥರ ಚೆನ್ನಾಗಿರುತ್ತೆ. ನೀಟಾಗಿ ಬಾಚ್ಕೊಂಬಂದರೆ ನನಗೆ ಇಷ್ಟನೇ ಆಗೋಲ್ಲ. ಸೊ ಓಕೆ, ಆಲ್ ಸೆಟ್ ಅಷ್ಟೇ. ಜಡೆನೇ ಜುಟ್ಟು ಕೂದಲೇ ಒಣಗಿಲ್ಲ, ಯಾಕೂ ಗೊತ್ತಿಲ್ಲ ಗೈಸ್. ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ್ನಲ್ಲ, ಮನೆಯೆಲ್ಲ ಸ್ವಲ್ಪ ಧೂಳೆಲ್ಲ ಕೊಡ್ಬೋದ್ನಲ್ಲ, ಒಂಥರ ಕೋಲ್ಡ್ ಆಗಿಬಿಟ್ಟಿದೆ. ಕಣ್ಣೆಲ್ಲ ಒಂಥರ ಉರಿತಾ ಇದೆ, ನೀರು ಬಂದಂಗೆ ಆಗ್ತಿದೆ ಕೋಲ್ಡ್ಗೆ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನನ್ನ ಮಗನ ಕರ್ಕೊಂಬರ್ಬೇಕು ಸ್ಕೂಲಿಂದ. ಮತ್ತು ಬ್ಯಾಡ್ಮಿಂಟನ್ಗೆ ಹೋಗಬೇಕು ಬಿಡೋಕ್ಕೆ. ಅಯ್ಯೋ ಇದೇ ಗೈಸ್ ಆಗೋಗಿದೆ. ದಿನಕ್ಕೆ 8 ಸತಿ ಓಡಾಡ್ತೀನಿ, ಪಿಕಪ್ಪು ಡ್ರಾಪು. ಆ್ಯಂಡ್ ಅದರಲ್ಲಿ ನಂದು ವರ್ಕೌಟ್ ಬೇರೆ ಒಂದು ಸತಿ ಆಗುತ್ತೆ, ಹೋಗೋದು ಬರೋದು. ದಿಸ್ ಇಸ್ ಹೌ ಮೈ ಡೈಲಿ ರೂಟೀನ್. ಸೊ ಗೈಸ್, ನಾವು ಬಂದಿರೋದೇ ನಾಗರಬಾವಿಲಿರುವಂತಹ ಸೋಡಾ ಫ್ಯಾಕ್ಟ್ರಿಗೆ. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಸ್ ಯೂಶ್ವಲ್ ಇಟ್ಸ್ ಮೈ 5th ಟೈಮ್ ಬಂದಿರೋದು. ಬಟ್ ಬಂದಾಗೆಲ್ಲ ಯಾವಾಗಲೂ ನೈಟೇ ಇರುತ್ತೆ, ಕತ್ಲೆ ಬಂದು ಹೋಗಿರ್ತೀವಿ. ಬಟ್ ಇವತ್ತು ಡೇ ಬಂದಿದ್ದೀವಿ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಫುಲ್ ಗ್ರೀನರಿ ಇದೆ. ಸೊ ಎಸ್, ನಾವು ಬಂದಿರೋದೇ 3 ಜನ. ಇವತ್ತು ಗುರುವಾರ ಆಗಿರೋದ್ರಿಂದ ನಾವು ವೆಜ್ ಆರ್ಡ್ರ್ ಮಾಡಿದ್ದೀವಿ, 3 ಜನನೂ ವೆಜ್. ಸೊ ಹಾಗಾಗಿ ನೋ ನಾನ್ ವೆಜ್ ಟುಡೇ.
ಮುಗೀತು, ಹೊರಟ್ವಿ. ಆಲ್ಮೋಸ್ಟ್ ಟೈಮ್ ಈಗ 2:20. ಹಾಂ, ಫುಡ್ ಎಲ್ಲ ಚೆನ್ನಾಗಿರುತ್ತೆ ಆ್ಯಸ್ ಯೂಶುವಲ್. ಫುಡ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಗೈಸ್, ಈಗ ಊಟ ಮುಗಿಸಿ ಮನೆಗೆ ಹೊರಟ್ವಿ. ಎಲ್ಲರೂ ಅವರವರ ಮನೆಗೆ ಹೋಗೋ ಟೈಮ್ ಬಂದಿದೆ. ಸೇ ಗುಡ್ ಬೈ ಟು ಆಲ್ ಅಲ್ಲ, 3 ಜನ ಇರೋದು. ಸೊ ಆಸ್ ಕಮಿಂಗ್ ಟು ದ ಫುಡ್ ಪಾರ್ಟ್, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದ ಆ್ಯಂಬಿಯನ್ಸ್ ಆಲ್ಸೋ ಸೂಪರ್ ಆ್ಯಸ್ ಯೂಶುವಲ್. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.